H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತ್ ಅವರು. ಆತ್ಮೀಯರೇ, ನಮ್ಮ ಮೋದಿಯವರು ಟ್ರಂಪ್ ಜೊತೆ ಮಾಡಿಕೊಂಡಂಥ ಕೃಷಿಗೆ ಸಂಬಂಧಿಸಿದಂಥ ಒಂದು ಅಗ್ರಿಮೆಂಟ್ ಏನದ, ನಿಧಾನಕ್ಕೆ ಅದು ದಿನಕ್ಕೆ ಹೆಚ್ಚಾಗ್ತಾ ನಡೆದ. ಅದರಲ್ಲೂ ಮುಖ್ಯವಾಗಿ ರೈತ ನಾಯಕರೆಲ್ಲ ಒಂದಾಗ್ತಾ ಇದ್ದಾರೆ. ಇದು ನಮ್ಮ ಮೊದಲೇ ಈಗಾಗಲೇ ಲಾಸ್ನಲ್ಲಿದೆ ನಮ್ಮ ಅಗ್ರಿಕಲ್ಚರ್ ಒಕ್ಕಲ್ತನ. ಅದರಲ್ಲೇ ಈ ವಿದೇಶಿ ಮಾಲ್ ನಮ್ಮಲ್ಲಿ ಬಂದು ಡಂಪ್ ಆಗಲಿಕ್ಕೆ ಅಂದ್ರೆ ಅಮೇರಿಕಾದ ಈ ಒಂದು ಕೃಷಿ ಉತ್ಪನ್ನಗಳು ಬಂದು ಇಲ್ಲಿ ಮಾರಾಟ ನಿಲ್ಲೋದಪ್ಪ ಅಂತಂದ್ರೆ ನಮ್ಮ ಗತಿ ಏನು? ಮೊದಲ ಮಾರ್ಕೆಟ್ ಇಲ್ಲ, ಬಿದ್ದ ಮಾರ್ಕೆಟ ಲಾಸ್ ಆಗಿ ಮಾಡ್ತಾ ಇದ್ದೀವಿ. ಅವ್ರು ಎಕ್ಸಸೈಸ್ ನಮ್ಮಲ್ಲಿ ತಂದು ಹಾಕ್ತಾ ಇದ್ದಾರೆ. ಅವ್ರಿಗೆ ಎಷ್ಟು ಬಂದರೂ ಲಾಭ, ಮತ್ತು ಅವ್ರಿಗೆ ಸುಂಕ ಇಲ್ಲ. ಅದಕ್ಕೆ ಇವತ್ತು ನಮ್ಮ ಮೋದಿ ಅವರು ಒಪ್ಪಿಗೆ ಕೊಟ್ಟು ಇದರಿಂದಾಗಿ ಸಹಜವಾಗಿ ಜೀರೋ ಅದಕ್ಕೆ ಎಷ್ಟು ಬಂದಷ್ಟು ಲಾಭ ಆಗ್ತದೆ ಅಮೆರಿಕಾಗ ಅಂದಾಗ ಸಹಜವಾಗಿ ಇದಕ್ಕೆ ನಮ್ಮ ಪಿಯೂಷ್ ಗೋಯಲ್ ಅವರು ಹೇಳ್ಬೋದು, ಇಲ್ಲ ಲಾಭ ಅದ ಹಾಗದ ಈಗ ವಾದ ಮಾಡ್ಬೋದು. ಅದು ಕಣ್ಣಿಗೆ ಕಾಣ್ತಾ ಇದೆಯಲ್ರಿ. ನಮ್ಮ ವಸ್ತುಗಳನ್ನ ಅಮೆರಿಕೆಗೆ ನಾವು ಎಕ್ಸ್ಪೋರ್ಟ್ ಮಾಡೋದಾದ್ರೆ 18% ನಮ್ಮ ಮೇಲೆ 18% ನಮ್ಮ ಮೇಲೆ ತೆರಿಗೆಯನ್ನು ಹಾಕ್ಯಾರ. ಅವ್ರ ಮಾಲ್ ನಮ್ಮಲ್ಲಿ ಮಾರ್ಲಿಕ್ಕೆ ಬಂದ್ರೆ ಗೂಡ್ಸ್ಗಳು, ಅದು ಅಗ್ರಿಕಲ್ಚರ್ ಗೂಡ್ಸ್ಗಳು ಒಕ್ಕಲ್ತನದ ಮಾಲ್ಗಳಲ್ಲಿ ಮಾರಕ್ಕೆ ಬಂದ್ರೆ ಜೀರೋ ಅಂದಾಗ ಅವ್ರಿಗೆ ಬಂದಿದ್ದು ಲಾಭ ನಮಗಿಂದು ಕಡಿಮೆ ದರಕ್ಕೆ ಅವ್ರು ಮಾರ್ಲಿಕ್ಕೆ ಹಚ್ಚಿದ್ರೆ ಬೆಣ್ಣೆ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಕಾಳುಗಳಾಗಿರ್ಬೋದು, ದ್ವಿದಳ ಧಾನ್ಯಗಳಾಗಿರ್ಬೋದು, ಇವೆಲ್ಲ ಸಭೆ ದರದರ್ಶಿಗಳಿಗೆ ಹೆಚ್ಚಂದ್ರೆ ಇಲ್ಲಿ ತಂದು ಡಂಪ್ ಮಾಡ್ಲಿಕ್ಕೆ ಹಚ್ಚಿದಾರಪ್ಪ ಅಂತಂದ್ರೆ ಇಲ್ಲಿಯ ರೈತನ ಗತಿ ಏನು? ಇವತ್ತು ದೊಡ್ಡ